ಅಯ್ಯಪ್ಪ ನಿಮ್ಗೆ ಹೇಳ್ತೀನಿ ಸಾದಿಕ್ ಪಾಷ ಅವರೇ, ಅಯ್ಯಪ್ಪ ಸ್ವಾಮಿದು ಒಂದು ಶೆಡ್ ಇದೆ ಪಾಪ ಅಲ್ಲಿ. ಅಯ್ಯಪ್ಪ ಮಾಲೆ ಹಾಕೊಂಡು ಬಂದು, ಯಾಕಂದ್ರೆ ಸಾಂಸಾರಿಕ ಸುಖ ತ್ಯಜಿಸಿರ್ತಾರೆ. ಸೊ ಮನೆಯಲ್ಲಿ ಇರದೆ ಆ ಶೆಡ್ಗಳಲ್ಲಿ ಮಲ್ಕೊಂಡು ಅಲ್ಲೇ ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಎದ್ದೋಗ್ತಾರೆ. ಅಲ್ಲೂ ಬೆಂಕಿ ಹಾಕಿದ್ದಾರೆ ಅಂತ. ಎಷ್ಟು ಇರ್ಬೇಕು ಇವ್ರಿಗೆ? ತಿಂದಿದ್ದು ಎಷ್ಟು ಜೀರ್ಣ ಆಗದೆ ಎಷ್ಟು ಓಡಾಡ್ತಿರ್ಬೇಕು ಅಲ್ಲಿ. ಅಯ್ಯಪ್ಪ ಮಾಲೆ ಹಾಕ್ತಿರಲ್ಲ ಅವರೆಲ್ಲ ನನ್ಗೆ ಅಲ್ಲಿ ಟೆಂಟ್ ಬೆಂಕಿ ಹಾಕಿದ್ದಾರೆ. ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಮೂಳೆ ಹೋಗ್ಯದಂತೆ. ಆ ಮಾಲೆ ಹಾಕಿದ್ರೆ ಒಂದು ಕೆಟ್ಟ ಮಾತು ಬಾಯಿನಿಂದ ಬರಲ್ಲ ಹಿಂದೂ ಬಾಂಧವರಿಗೆ. ಮಾಲೆ ಹಾಕಿದ್ರೆ ಮೆಂಟಾಲಿಟಿ ಎದಕ್ ಬರುತ್ತೆ? ಮಕ್ಕಳಿಗಾಗ್ಲಿ ದೊಡ್ಡವ್ರಿಗಾಗ್ಲಿ ಎದಕ್ ಬರುತ್ತೆ ಸರ್? ನೋಡಿ ಮೇಡಮ್, ಅಲ್ಲಿ ನೋಡಿ ಕ್ರೈಮ್ ಮುಂಚೆ ಕಮ್ಮಿ ಆಗಿತ್ತು, ಈಗ ತಿರ್ಗಾ ಜಾಸ್ತಿ ಆಗ್ತಾ ಇದೆ. ಯಾಕೆ ಬರುತ್ತೆ? ನಾನ್ ಕೇಳಿದ ಪ್ರಶ್ನೆ ಸಾದಿಕ್ ಪಾಷ ಅವರೇ, ತಾವು ಕೂಡ ಧರ್ಮ ಮುಖಂಡರಿದ್ದೀರಿ. ಡ್ರಗ್ಸ್ ಸರ್, ಡ್ರಗ್ಸ್ ಮನುಷ್ಯನನ್ನ ವಿಚಲಿತವಾಗಿ ಮಾಡುತ್ತೆ, ಮಾನಸಿಕ ಸ್ಥಿಮಿತ ಕಳ್ಕೊಳ್ಳುತ್ತೆ. ಆದ್ರೆ ಬೇರೆ ಧರ್ಮದವ್ರು ಕಲ್ಲೊಡಿರಿ ಅಂತ ಹೇಳಲ್ಲ. ಡ್ರಗ್ಸ್ ಅದು ಮಾನಸಿಕತೆ, ಅದು ಬೀಜ, ಅದು ಬಿತ್ತಿರ್ತಾರೆ ಮನಸ್ಸಿನೊಳಗಡೆ. ಯಾರು ಬಿತ್ತೋದು ಆ ಭಾವನೆನ? ಅಲ್ಲ, ಕೆಲವು ಜನ ಇದ್ದಾರೆ ಅದರಲ್ಲಿ ಮಕ್ಕಳಿಗೆ ನೋಡಿ ಪಾಠ ಇದು ಬುದ್ಧಿ ಹೇಳಬೇಕು. ಈಗ ಮೈಂಡ್ನಲ್ಲಿ ಹಾಕ್ಬಿಡೋದು, ಅವನು ಹಿಂದೂ, ಅವನು ಮುಸಲ್ಮಾನ, ಅವನು ಕ್ರಿಶ್ಚಿಯನ್, ಅವನು ದಲಿತ, ಇದು ಅಂತ ಇಂಡಿಯಾ ಪಾಕಿಸ್ತಾನಿ ನೋಡಿ ಆ ಥರ ಆಗಿದೆ. ಇನ್ನೊಂದು ಏನಂದ್ರೆ ನೋಡಿ ಮೇಡಮ್, ಈ ಸಾಲ ಇನ್ನೊಂದು ಮಾತು ಹೇಳ, ನೀವು ನೋಡಿದೀರಾ ತಾನೇ ಈಗ ನಡೆದಿರೋದು ಘಟನೆ ನೋಡಿದಿರಲ್ಲ? ಅಲ್ಲೊಂದು ಗೋಡೆ ಇದೆ ಗೊತ್ತಾ? ಒಂದು ಗೋಡೆ ಇದೆ ಗೊತ್ತಾ? ಆ ಗೋಡೆ ಕಟ್ಸಿದ್ ಯಾವಾಗ ಗೊತ್ತಾ? 94 ಅಲ್ಲಿ ಗಲಾಟೆ ಆಯ್ತಲ್ಲ, ಅದಾದ್ಮೇಲೆ ಅದು ಗೋಡೆ ಕಟ್ಸಿರೋದು ಉರ್ದು ನ್ಯೂಸ್. ಆ ಗೋಡೆ ಆಚೆಗೆ ಮುಸಲ್ಮಾನರು, ಗೋಡೆ ಈಚೆಗೆ ಹಿಂದೂಗಳು. ಈ ಗೋಡೆ ಆದ್ರೆ ಎದಕ್ಕೆ ಬೇಕಾಗಿತ್ತು ಹೇಳಿ? ಎದಕ್ಕೆ ಬೇಕು ಈ ಗೋಡೆ? ನೋಡಿ ಅಲ್ಲಿ ಏನು ರಾಜಕೀಯನವರು ಲಾಭ ತಗೊಂಡ್ರು ಆ ಕಾಲದಲ್ಲಿ. ನಾನು ಹೇಳ್ತೀನಿ, ಸೋಮಣ್ಣ ಆಗಲಿ, ಬೇರೆ ನಮ್ಮ ಮುಸ್ಲಿಮ್ಸ್ ಲೀಡರ್ ಆಗಲಿ, ಬೇರೆ ಲೀಡರ್ಗಳು ಅವರ ಲಾಭ ತಗೊಂಡ್ರು. ಹಿಂದೂ ಮುಸಲ್ಮಾನ ಮಾಡಿದ್ರು, ಅಲ್ಲಿ ಅದು ನಡೀತು. ಅಲ್ಲಿ ಕೊಲೆಗಳು ಆಯಿತು, ಮರ್ಡರ್ ಆಯಿತು, ಎಲ್ಲ ಆಯಿತು ಗೋರಿಪಾಳ್ಯದಲ್ಲಿ. ಇನ್ನು ಜಾಸ್ತಿ ಆಗಿರೋದು ಮುಸಲ್ಮಾನ ಹೊಡೆದಾಡ್ಕೊಂಡು ಸತ್ತಿರೋದಲ್ಲಿ. ಯಾರು ಹಿಂದೂ ಮೇಲೆ ಈ ಥರ ಆಗ್ತಾ ಇಲ್ಲ, ಕಲ್ಲು ಹೊಡಿದಂಗೆ. ಉರ್ದು ನ್ಯೂಸ್ ಟೈಮ್ನಲ್ಲಿ ಆಯಿತು ಹಿಂದೂ ಮುಸಲ್ಮಾನ. ಸರ್, ಯಾಕೆ ಮಕ್ಕಳಲ್ಲಿ ಆ ಥರದ ಇದು ಮಾನಸಿಕತೆ ಯಾಕೆ ಬೆಳೆಸ್ತಾರೆ? ಯಾಕೆ ಹಿಂದೂಗಳು ಅವ್ರ ಮೇಲೆ ಕಲ್ಲು ಹೊಡಿಬೇಕು, ಅವ್ರ ಪ್ರೊಸೆಷನ್ ಕಲ್ಲು ಹೊಡಿಬೇಕು, ಅವರು ಯಾವುದೇ ರೀತಿಯಾದಂತ ವಿಗ್ರಹ ಏನೋ ಮೆರವಣಿಗೆ ಮಾಡಬಾರ್ದು? ಎರಡು ಕಡೆ ಆ ವಾತಾವರಣ ಬಂದ್ಬಿಟ್ಟಿದೆ. ಅಲ್ಲ, ಎರಡು ಕಡೆ ಬಂದಿದೆ ಮೇಡಮ್. ಮುಸಲ್ಮಾನಲ್ಲಿ ಬಂದಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಒಂದ್ ನಿಮಿಷ, ನೀವು ಹೇಳಿ ನನಗೆ. ಇದೇ ಗೋರಿಪಾಳ್ಯದಲ್ಲಿ ಎಷ್ಟು ಸರ್, ನೀವು ಬನ್ನಿ, ನೀವು ನಿಮ್ದು ಬಕ್ರೀದ್ ಆಗ್ಲಿ, ರಂಜಾನ್ ಆಗ್ಲಿ, ಈದ್ ಮಿಲಾದ್ ಆಗ್ಲಿ, ನಮ್ಮ ಏರಿಯಾದಲ್ಲೂ ಕೂಡ ಅವತ್ತು ಸಂಭ್ರಮ ಸಡಗರದಿಂದ ತಮ್ಮ ಬಾಂಧವರು ಬೈಕ್ಗಳು ತಗೊಂಡು ಸಿಕ್ಕಾಪಟ್ಟೆ ಓಡಾಡ್ತಾರೆ. ನಾವ್ ಯಾವತ್ತು ಚಕಾರ ಎತ್ತಲ್ಲ. ನೋಡಿ, ಇವತ್ತು ಸಾಬ್ರ ಹಬ್ಬ ಇದೆ, ಓಡಾಡ್ತಾ ಇದ್ದಾರೆ ಅಂತ ನಾವು ಗೌರವದಿಂದ ನೋಡ್ತೀವಿ. ನೀವು ಒಂದು ಘಟನೆ ಹೇಳಿ ಕಲ್ಲೆಸ್ತೀರಿ, ನೀವ್ ಹೇಳಿ ಕಲ್ಲೆಸಿದ್ರೆ ಸರ್? ಮೆರವಣಿಗೆ ಮಾಡ್ತೀರಿ ನೀವು, ನಿಮ್ಗೆ ಗೊತ್ತಾ ಯಾವ ಹಬ್ಬದಲ್ಲಿ ಮೆರವಣಿಗೆ ಮಾಡೋದು? ನೀವು ಎಲ್ಲ ನೋಡಿ, ಮೊಹರಂ ಇರುತ್ತೆ, ಮೆರವಣಿಗೆ ಒಂದು ಕಲ್ ಬಿದ್ದಿದೆಯಾ ಸರ್? ಹೇಳಿ ನೀವು. ಗೋರಿಪಾಳ್ಯದಿಂದ ಮಾರ್ಕೆಟ್ ವರ್ಗೂ ಮೆರವಣಿಗೆ ಹೋಗ್ತೀರಿ, ಒಂದು ಕಲ್ ಬಿದ್ದಿದ್ಯಾ ಸರ್? ಅದ್ ಹೆಂಗೆ ಸರ್ ಆ ಮಾನಸಿಕ? ಈ ಗಣೇಶ ವಿಗ್ರಹ ತಗೊಂಡು ಹೋಗ್ಬೇಕಾದ್ರೆ ಕಲ್ಲು ಹೋಗಿಬೇಕು. ಬೆಂಗಳೂರಿನಲ್ಲಿ ಇಂಥ ಘಟನೆ ಆಗ್ತಾ ಇರ್ಲಿಲ್ಲ ಮುಂಚೆ. ಇಂಥ ಘಟನೆ ಮೆರವಣಿಗೆ ಮೇಲೆ ಮುಸಲ್ಮಾನರು ಕಲ್ಲು ಹೊಡೆಯೋದು ಘಟನೆ ಆಗ್ತಾ ಇಲ್ಲ ಮುಂಚೆ. ಈ ಬೆಂಗಳೂರು ಅಷ್ಟೇ ಅಲ್ಲ ಸಾದಿಕ್ ಪಾಷ ಅವರೇ, ಈಗ ಏನೋ ಬ್ಯಾಂಗ್ಳೂರ್ ಆ ಕಡೆ ಎಲ್ಲ ಆಗ್ತಾ ಇತ್ತು. ಈಗ ಬರ್ತಾ ಇಲ್ಲಿ ಬಂದಿದೆ, ಬ್ಯಾಂಗ್ಳೂರ್ ಒಳಗಡೆ ಬಂದಿದೆ. ಫಸ್ಟ್ ಟೈಮ್ ಇದು ನಾನು ಕೇಳಿದ್ದು. ಮೆರವಣಿಗೆ ಮೇಲೆ ಕಳ್ಳು ಹೊಡೆದು ನೋಡಿ, ಬೇರೆ ಮುಸಲ್ಮಾನರು ಇದಿಲ್ಲ, ಎರಡು ಕಡೆ ಇದೆ ಮೇಡಮ್. ನೀವ್ ಹೇಳಿ, ಈಗ ಈ ಕಡೆಯಿಂದ ಕಲ್ಲೆಸ್ತಿರೋದು ಹೇಳಿ, ಒಂದೆರಡು ಪ್ರಕರಣ ಹೇಳಿ. ಇನ್ನೊಂದು ನೋಡಿ, ಹೇಳಿ ಸಾದಿಕ್ ಪಾಷ ಅವರೇ, ಹೇಳಿ. ನಾವು ನ್ಯಾಯವಾಗಿ ನಾನು ಕರ್ನಾಟಕ ಮಾತಾಡ್ತೀನಿ. ನನಗೆ ಈಗಲೂ ಕೂಡ ನನ್ಗೆ ಯಾಕೆ ಭಯ ಆಗುತ್ತೆ ಅಂತಂದ್ರೆ, ಅಲ್ಲಿ ಕೋಮು ಸಾಮರಸ್ಯ ಕದಡಬಾರ್ದು, ಅಲ್ಲಿ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾ ಮಾತಾಡ್ತೀನಿ. ಯಾಕಂದ್ರೆ ನಾನು ಆ ಭಾಗದವಳೆ, ಆದ್ರಿಂದ ಡೇ ಟು ಡೇ ಲೈಫ್ ಅಲ್ಲಿ ನಾವು ಅಲ್ಲೇ ಓಡಾಡ್ಬೇಕಾಗಿರೋದ್ರಿಂದ ಸೊ ನ್ಯಾಯವಾಗಿ ಮಾತಾಡೋಣ. ಇಂತಹ ಮಾನಸಿಕತೆ ಈಗ ಮೊಹರಂ ಹಬ್ಬ ಆಗ್ಲಿ, ಈದ್ ಮಿಲಾದ್ ಆಗ್ಲಿ, ಅಥವಾ ಬೇರೆ ಹಬ್ಬಗಳು ನಡೆಯುವಾಗ ಕಲ್ಲೆಸ್ತಿರೋ ಘಟನೆಗಳು ಇದಾವ ಮೇಡಮ್? ಕರ್ನಾಟಕದಲ್ಲಿ ಯಾವ ಹಿಂದೂನಿಂದ ಒಂದು ನಮ್ಮ ಮುಸಲ್ಮಾನ್ ಮೆರವಣಿಗೆ ಮೇಲೆ ಯಾರು ಕಲ್ಲು ಹಾಕ್ಲಿಲ್ಲ, ಅದು ನಾನು ಹೇಳ್ತೀನಿ. ಇದು ನೋಡಿ, ಇಲ್ಲಿ ಬ್ಯಾಂಗ್ಳೂರಿನಲ್ಲಿ ಫಸ್ಟ್ ಟೈಮ್ ಕೇಳ್ತಾ ಇರೋದು. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಇದ್ರ ಮೇಲೆ ಕಲ್ಲು ಹಾಕಿರೋದು ಪಾಪ ಹೆಣ್ಮಗು ತಲೆ ಮೇಲೆ ಎಷ್ಟು ಹೆಣ್ಮಕ್ಳು ಮಾತಾಡ್ಸಕ್ ಆಗ್ತಾ ಇಲ್ಲ, ಎಷ್ಟು ಇದಾಗಿದೆ ನೋಡ್ಬಿಟ್ಟು ನನಗೆ ಮಾತಾಡಕ್ ಆಗ್ತಾ ಇಲ್ಲ. ಹುಡುಗಿಗೆ ನಮ್ಮನ್ನ ನೋಡಿದ್ರೆ ಎದುರ್ತಾ ಇದೆ, ನನ್ ನೋಡಿದ್ರೆ ನಾವು ಹೆಣ್ಮಗಳಾಗ ನನ್ ನೋಡಿದ್ರೆ ಈ ಅಮ್ಮ ಏನ್ ಮಾಡಕ್ ಬಂದಿದ್ಯೋ ನನ್ನ ಅಂತ ಎದುರ್ತಾ ಇದೆ ಆ ಹೆಣ್ಮಗಳು.
ತುಂಬ ಬೇಜಾರಿತ್ತು. ಚಿಕ್ಕ ಮಗು ಅದು ಪಾಪ, ಇವಾಗ ಅವ್ರ ತಲೆ ಮೇಲೆ. ನೀವು ಕೂಡ ಇವತ್ತು ಬಹಳಷ್ಟು ಡಿಬೇಟ್ ಅಲ್ಲಿ ಭಾಗವಹಿಸಿದ್ರೆ ಸಾದಿಕ್ ಪಾಷಾ ಅವರೇ, ಬಹಳಷ್ಟು ಡಿಬೇಟ್ ಗಳಲ್ಲಿ ನಮಗೂ ನಿಮಗೂ ಸಿಕ್ಕಾಪಟ್ಟೆ ವಿಚಾರಗಳಲ್ಲಿ ಬಹಳಷ್ಟು ರಗಡಾಗಿ ನಾವು ತಿಕ್ಕಾಟ ಆಗಿದೆ. ನೀವು ಇವತ್ತು ಇಂತಹ ಮಾನಸಿಕತೆ ಬೆಳೆಸ್ತಾ ಇರುವಂತ ನಿಮ್ ಬಾಂಧವ್ರಿಗೆ ಏನ್ ಹೇಳಕ್ ಇಷ್ಟ? ಅಲ್ಲ, ನಾವು ಸಪೋರ್ಟ್ ಮಾಡಲ್ಲ. ಇಂಥವ್ರಿಗೆ ಬುದ್ಧಿ ಕಳಿಸ್ಬೇಕು ನಿಜವಾಗ್ಲೂ. ನಮ್ಮ ನೋಡಿ ಇಂಥವ್ರ ತಾಯಿ ತಂದೆ ಅವರು ಬುದ್ಧಿ ಕಳಿಸ್ಬೇಕು. ಇಲ್ಲ ಅಂದ್ರೆ ಕಾನೂನು ಪಾಠ ಸರಿಯಾಗಿ ಕಳಿಸ್ಬೇಕು. ಇನ್ನೊಂದ್ ಸಲ ಇಂಥ ಕೆಲಸ ಸಣ್ಣ ಮಕ್ಕಳು ಹಂಗೆ ತಲೆ ಹೊಡೆಯೋ ತರ ಹೊಡೆಯಕ್ಕಾಗತ್ತೇನ್ರಿ? ಅವ್ರನ್ನ ಅವ್ರ ಬಾಲಾಪರಾಧ ಕಾಯ್ದೆಯಲ್ಲಿ ಅವ್ರನ್ನ ಇವಾಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾಕೆ ಅಂದ್ರೆ ದೊಡ್ಡವ್ರು ಅಂದ್ರೆ ಮತ್ತೆ ಗಲಾಟೆ ಆಗುತ್ತೆ ಅಲ್ಲಿ. ಕೆಲವು ಕಡೆ 10, 12, 20 ವರ್ಷ ಹುಡುಗರನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಏನು ಒಂದೊಂದು ಗ್ಯಾಂಗ್ ಇದು ಮಾಡ್ತಾ ಇದ್ದಾರೆ. ಅದು ನೋಡಿ, ಅದರಲ್ಲಿ ಏನಾಗ್ಬಿಟ್ಟಿದೆ, ಎಲ್ಲ ಇದರಲ್ಲಿ ಗಾಂಜಾ ನಶಾ ಜಾಸ್ತಿ ಆಗಿಬಿಟ್ಟಿದೆ ಅವ್ರಿಗೆ. ನೋಡಿ ಈಗ ನೋಡಿ ಮೇಡಮ್, ನಾನು ಇನ್ನೊಂದು ಮಾತು ಹೇಳ್ತೀನಿ. ಒಂದು ಕಡೆ ಒಂದು ಮರ್ಡರ್ ಆಯಿತು, ಫ್ರೆಂಡ್ಸು ಇದು ಏನು MD ಹಾಕ್ಕೊಂಡು ಮರ್ಡರ್ ಮಾಡಿ ಚುಚ್ಬಿಟ್ಟ. ಆಮೇಲೆ ಬೇರೆ ದಿವಸ ಅವನಿಗೆ ಇದು ಬಂದಿದ ಮೇಲೆ ಅಳ್ತಾ ಇದ್ದಾನೆ, ಮೇರಾ ದೋಸ್ತ್ ಮೈಚ್ ಮಾರ್ದಿಯಾ ಅಂತ. ಈ ಥರ ಈ ನಶಾ ತೊಗೊಂಡ್ರೆ ನೋಡಿ ತುಂಬ ದೊಡ್ಡದು. ಈ ನಶಾ ಮೇಲೆ ತುಂಬ ದೊಡ್ಡ ಒಂದು ಆಕ್ಷನ್ ತಗೋಬೇಕು. ಇಲ್ಲ ಅಂದರೆ ನೋಡಿ ನಮ್ಮ ಕರ್ನಾಟಕನಲ್ಲಿ ತುಂಬ ಇದು ನಡೆಯುತ್ತೆ ಇದು. ಭಾಸ್ಕರನ್ ಅವರೇ, ಇವತ್ತು ನಾನು ಹೋಗಿ ಮಾತಾಡಿಸ್ದೆ, ಹೆಣ್ಮಕ್ಳು ಬಿಟ್ಟರೆ ಹೆಣ್ಮಕ್ಳು ಹೊಡೆಯಂಗಿದ್ದಾರೆ. ಆ ಲೆವೆಲ್ಗೆ ರೋಸ್ ಹೋಗ್ಬಿಟ್ಟಿದ್ದಾರೆ ಅವರು. ಯಾಕಂದರೆ ಇವತ್ತು ನಡೆದಿರೋ ಘಟನೆ ಅಲ್ಲ ಮೇಡಮ್, ಪದೇ ಪದೇ ಕಲ್ಲಾಕ್ತಾರೆ, ಪದೇ ಪದೇ ಮೂಳೆ ಎಸಿತಾರೆ. ಏನು ಮಾಡಿದ್ದೀವಿ ಅವ್ರಿಗೆ? ಮೊದಲಿದ್ದವ್ರು ಯಾರು ಹಳಬರು ಕಾಣ್ತಿಲ್ಲ ಅಲ್ಲಿ, ಯಾರೋ ಹೊಸಬ್ರು ಬಂದಿದ್ದಾರೆ ಅಂತ ಅನಿಸುತ್ತೆ. ಹೊಸ ಹೊಸ ಮುಖಗಳು ಬಂದಿದೆ ಅಲ್ಲಿ. ಯಾಕೆ ಬರ್ತಾ ಇದ್ದಾರೆ ಇಲ್ಲಿಗೆ, ಎಲ್ಲಿಂದ ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಲೆಕ್ಕಾಚಾರ ಇದೆಯಾ? ಕೇಳ್ತಾ ಇದ್ದಾರೆ. ಇವೆಲ್ಲ ವ್ಯಾಲಿಡ್ ಪ್ರಶ್ನೆಗಳು. ನಾವು ದೂರದಿಂದ ನೋಡೋರಿಗೆ ಬೇಕು ಅಂತ ಅನಿಸ್ಬೋದು, ಬಟ್ ನಾನು ಅಲ್ಲೇ ಹೋಗಿ ಮಾತಾಡಿರೋದ್ರಿಂದ ನನಗೆ ಗೊತ್ತಾಗ್ತಾ ಇದೆ ಅಲ್ಲಿಂದ ಪರಿಸ್ಥಿತಿ. ನೋಡಿ ಮೇಡಮ್, ಈಗ ಸನ್ಮಾನ್ಯ ಭಾಸ್ಕರ್ ರಾವ್ ಅವರಿದ್ದಾರೆ, ಗೌರವಾನ್ವಿತ ಪೊಲೀಸ್ ಅಧಿಕಾರಿ, ಬೆಂಗಳೂರು ನಗರಕ್ಕೆ ಆಯುಕ್ತರಾಗಿ ಭಾಳ ಒಳ್ಳೆಯ ಕೆಲಸ ಮಾಡಿದವರು. ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಆದರೆ ಈಗ ಪ್ರಸ್ತುತ ಕಾರ್ಯನಿರ್ವಹಣೆ ಮಾಡುವಂಥ ಪೊಲೀಸ್ ಇಲಾಖೆ ಮೇಲೆ ನನಗಂತೂ ಗೌರವ ಇಲ್ಲ. ಅದು ಯಾತಕ್ಕೆ, ಎಷ್ಟಿಗೆ ಸೇಲ್ ಆಗ್ತಾ ಇದೆ, ಏನೇನು ಆಗ್ತಾ ಇದೆ, ಪೊಲಿಟಿಷಿಯನ್ ಮತ್ತು ಪೊಲೀಸ್ ನೆಕ್ಸಸ್ನ ಅವರು ಸಾಹೇಬರು ಬಿಚ್ಚಿಟ್ರು. ಸಾದಿಕ್ ಪಾಷಾ ಅವರಿಗೆ ನೀವು ಕೇಳಿದ್ರಿ ಈ ರೀತಿಯಾದಂಥ ಮಾನಸಿಕತೆ ಎಲ್ಲಿಂದ ಬರುತ್ತೆ ಅಂತೇಳಿ. ಅವರು ಜನರಲ್ ಆಗಿ ಆ್ಯಸ್ ಯೂಶುವಲ್ ಹೇಳಿಬಿಟ್ಟು ಅವರು ತಪ್ಪಿಸ್ಕೊಂಡ್ರು. ನೋಡಿ, ನಮ್ಮಲ್ಲಿ ಅಂದರೆ ಮುಸಲ್ಮಾನರಲ್ಲಿ ಮದರ್ಸಾ ಸಿಸ್ಟಮ್ ಆಫ್ ಎಜುಕೇಷನ್ ಅಂತ ಒಂದಿದೆ. ನಾನು ನಿಮಗೆ ಬೇಕಾದರೆ ಈಗ ಗೂಗಲಲ್ಲೋ ಫೇಸ್ಬುಕ್ಕಲ್ಲೋ ಅಥವಾ ನಿಮಗೆ ಯೂಟ್ಯೂಬಲ್ಲೋ ನಮಗೆ 1001 ವಿಡಿಯೋ ತೋರಿಸ್ತೀನಿ. ಅಲ್ಲಿ ಒಂದು ಬ್ಲ್ಯಾಕ್ ಬೋರ್ಡ್ ಇರ್ತದೆ, ಒಂದು 15-20 ಮಕ್ಕಳು 30 ಮಕ್ಕಳು ಇರ್ತಾರೆ. ದೀಪಾವಳಿ ಮನಾಯಾತೋ ಅಲ್ಲಾ ತಾಲಾ ಖುಷ್ ಹೋಗಾ ಕ್ಯಾ ಬಚ್ಚೋ ಅಂದರೆ ನೈ ಖುಷ್ ನೈ ಹೋಗಾ ಅಂತಾರೆ ಮಕ್ಕಳು. ಹೋಲಿ ಕೇಲಾತೋ ಅಲ್ಲಾ ತಾಲಾ ಖುಷ್ ಹೋ ಜಾತಾ ಕ್ಯಾ, ನಬಿ ಖುಷ್ ಹೋ ಜಾತಾ ಕ್ಯಾ, ನೈ ಯೇ ಹರಾಮ್ ಹೇ ನಾ, ಯೇ ಹರಾಮ್ ಹೇ. ಈ ಸಿಸ್ಟಮ್ಮು, ಈ ಮದರ್ಸಾ ಸಿಸ್ಟಮ್ ಆಫ್ ಎಜುಕೇಷನ್ ಇದೆಯಲ್ಲ, ಅದು ಇಂದಿನ ಪೀಳಿಗೆಯ ಮಕ್ಕಳನ್ನು, ಅದು ಮುಸಲ್ಮಾನರನ್ನು ಹಾಳು ಮಾಡ್ತಾ ಇದೆ.